ನೌಕರರ ಪದ್ಧತಿಯನ್ನು ನಮ್ಮ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಈ ದಸರಾದ ಸಮಯದಲ್ಲಿ 3,80,000 ಹೊರಗುತ್ತಿಗೆ ನೌಕರರು ನಮ್ಮ ಕರ್ನಾಟಕ ಗೌರ್ಮೆಂಟ್ನ ಪಂಚಾಯತಿನವರೆಗೆ ಕೆಲಸ ಮಾಡುತ್ತಿದ್ದಾರೆ. ಅವರನ್ನು ರೆಗ್ಯುಲರ್ ಎಂಪ್ಲಾಯಿಯಾಗಿ ಮಾಡಿ ಇನ್ನು ಮುಂದೆ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಗುತ್ತಿಗೆ ಪದ್ಧತಿ ಇರಬಾರದೆಂದು ನಮ್ಮ ಸುಪ್ರೀಂ ಕೋರ್ಟಿನ ಆದೇಶವನ್ನು ಕೊಟ್ಟಿದ್ದಾರೆ. ಇದು ಒಂದು ಸಂತೋಷದ ವಿಷಯ. ನಮ್ಮ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಕಳೆದ 15 ವರ್ಷದಿಂದ ಗುತ್ತಿಗೆ ನೌಕರರ ಹಕ್ಕಿಗಾಗಿ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಇದು ನಮಗೆ ಒಂದು ಸಂತೋಷದ ವಿಜಯ ವಾರ್ತೆಯಾಗಿ ಬಂದಿದೆ. ಆದ್ದರಿಂದ ಎಲ್ಲ ಗುತ್ತಿಗೆಯಲ್ಲಿರುವ ಕೆಲಸ ಮಾಡುವ ವರ್ಕರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಕೂಡಲೇ ಇವರನ್ನು ರೆಗ್ಯುಲರೈಸ್ ಮಾಡಬೇಕೆಂದು ನಮ್ಮ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಸರ್ಕಾರದಿಂದ ಬೇಡಿಕೊಳ್ಳುತ್ತದೆ. ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡುವ, ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೆಲಸ ಮಾಡುವ, ನಿಮಾನ್ಸಲ್ಲಿ ಹಾಸ್ಪಿಟಲಲ್ಲಿ ಕೆಲಸ ಮಾಡುವ, ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡುವ, ಸ್ಟೇಟ್ ಬ್ಯಾಂಕ್ ಇರಬಹುದು, ರಿಸರ್ವ್ ಬ್ಯಾಂಕ್ ಇರಬಹುದು, ಎಲ್ಲ ಗುತ್ತಿಗೆ ನೌಕರರನ್ನು ಕಡ್ಡಾಯವಾಗಿ ರೆಗ್ಯುಲರೈಸ್ ಮಾಡಿ ಅವರಿಗೂ ಸಮಾನ ವೇತನವನ್ನು ಕೊಡಬೇಕೆಂದು ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಇದು ಒಂದು ಖುಷಿಯ ವಿಷಯ. ಪ್ರತಿಯೊಬ್ಬ ನೌಕರರು ಒಟ್ಟಾಗಿ ಗುತ್ತಿಗೆ ಸಿಸ್ಟಮನ್ನು ನಮ್ಮ ದೇಶದಿಂದ ಹೊರಗೆ ಓಡಿಸೋಣ. ಗುತ್ತಿಗೆ ಮಾಲೀಕರು ನಮ್ಮ ಹಣವನ್ನು ತಿನ್ನುವಂತೆ ಇರಬಾರದು. ನಮ್ಮ ಹಣಕ್ಕಾಗಿ ನಾವೇ ಹೋರಾಟ ಮಾಡುವ. ಪ್ರತಿಯೊಂದು ಗುತ್ತಿಗೆಯಲ್ಲಿ ಕೆಲಸ ಮಾಡುವವರು ನಮ್ಮೊಂದಿಗೆ ಬನ್ನಿ. ನಾವು ಹೋರಾಟ ಮಾಡಿ ಗುತ್ತಿಗೆಯ ಸಿಸ್ಟಮನ್ನು ನಿರ್ಮೂಲ ಮಾಡೋಣ. ದೇಶದಲ್ಲಿ ಗುತ್ತಿಗೆ ಸಿಸ್ಟಮನ್ನು ಇಡಬಾರದೆಂದು ಪಾರ್ಲಿಮೆಂಟಲ್ಲಿ ನಾವು ಕೇಳಿಕೊಳ್ಳೋಣ. ಜೈ ಹಿಂದ್, ಜೈ ಕರ್ನಾಟಕ.